ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಳುನಾಡ ಆರಾಧ್ಯ ದೈವ ಕೊರಗಜ್ಜ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಯಾವುದೇ ಸಮಸ್ಯೆ ಎದುರಾದರೂ ಮೊದಲು ಹರಕೆ ಹೊತ್ತುಕೊಳ್ಳೋದು ಕೊರಗಜ್ಜನಿಗೆ. ಇಂಥ ಕೊರಗಜ್ಜ ಇದೀಗ ಮೈಸೂರಲ್ಲೂ ಕೂಡ ಬಂದು ನೆಲೆಸಿದ್ದಾರಂತೆ. ಇತ್ತೀಚೆಗೆ ಮೈಸೂರಲ್ಲಿ ಕೊರಗಜ್ಜನ ದೇವಾಲಯವನ್ನ ಮಾಡಲಾಗಿದ್ದು, ದಿನಗಳೆದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾಗಿದ್ದಾರೆ. ಅಜ್ಜನ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮುಂಚೆ ನೀವೇನಾದರೂ ಕೊರಗಜ್ಜನ ಭಕ್ತರಾಗಿದ್ರೆ ಅಥವಾ ಅಜ್ಜರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಿದ್ರೆ ತುಳುನಾಡ ದೈವ ಕೊರಗಜ್ಜನೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಅಚ್ಚರಿಯಂದ್ರೆ ತುಳುನಾಡು ದೈವ ಸ್ವಾಮಿ ಕೊರಗಜ್ಜನಿಗೂ ಮೈಸೂರಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಮೈಸೂರಲ್ಲಿ ಇತ್ತೀಚೆಗೆ ಸ್ಥಾಪಿತವಾದ ಕೊರಗಜ್ಜನ ಸನ್ನಿಧಾನಕ್ಕೆ ಮೊದಲೇ ಹೇಳಿದಂತೆ ಮೈಸೂರಿಗೂ ಮಾತ್ರವಲ್ಲದೆ ಬೆಂಗಳೂರಿನಿಂದಲೂ ಕೊರಗಜ್ಜನ ಭಕ್ತರು ದರ್ಶನಕ್ಕೆ ಬರ್ತಾಗಿದ್ದಾರೆ. ಮೈಸೂರಲ್ಲಿ ಕೊರಗಜ್ಜನ ದೇಗುಲ ಎಲ್ಲಿದೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಈಗಾಗಲೇ ಮೈಸೂರಲ್ಲಿ ತಲೆ ಎತ್ತಿರುವ ಕೊರಗಜ್ಜನ ದೇವಸ್ಥಾನದ ಬಗ್ಗೆ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕೊರಗಜ್ಜ ಯಾರು? ಕೊರಗಜ್ಜನ ಮಹಾತ್ಮೆ ಏನು? ಈ ಕುತ್ತಾರುವಿನಲ್ಲಿ ರಾತ್ರಿಯಾದ್ರೆ ಸಾಕು ಯಾರು ಕೂಡ ಹಾರ್ನ್ ಮಾಡೋದಿಲ್ಲ ಯಾಕೆ? ಕೊರಗಜ್ಜನ ಪವಾಡ ಎಂಥದ್ದು ಅನ್ನೋದನ್ನೇ ಹೇಳ್ತಾ ಹೋಗ್ತೀವಿ ನೋಡಿ. ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸಲ್ಪಡುವ ದೈವ ಅಂತಂದ್ರೆ ಅದು ಕೊರಗಜ್ಜ. ಕಳೆದು ಹೋದ ಯಾವುದಾದ್ರೂ ಮರಳಿ ಪಡೆಯೋದಕ್ಕೆ, ಮಾಡಬೇಕಾದ ಯಾವುದೇ ಕೆಲಸಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಅಥವಾ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ತಾರೆ. ಕೊರಗತಣಿಯು ಇತಿಹಾಸ ವ್ಯಕ್ತಿಯ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ಮತ್ತು ಪೂರ್ವಜರು ಆರಾಧನೆ ಮಾಡ್ತಾ ಇದ್ದಾರೆ ಕೊರಗಜ್ಜನನ್ನ. ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸವನ್ನ ಮಾಡಿದ್ದಾರೆ. ಈ ಕಾರಣದಿಂದಾಗಿಯೇ ಅವರನ್ನ ನಂತರದ ದಿನಗಳಲ್ಲಿ ವಂಶಸ್ಥರು ಅಂತ ಗುರುತಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಕೊರಗಜ್ಜ ಅಂತಂದ್ರೆ ಯಾರು? ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗತನಿಯ, ಇಲ್ಲಿ ಕೊರಗ ಅನ್ನೋದು ಸಮುದಾಯದ ಹೆಸರು ಮತ್ತು ಅಜ್ಜ ಅನ್ನೋದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಬಳಸುವ ಪದವಾಗಿದೆ. ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನ ಪಡೆದುಕೊಂಡ್ರು ಮತ್ತು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಅವನನ್ನ ಅಜ್ಜ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೊರಗಜ್ಜನಿಗೆ ಸಂಬಂಧಿಸಿದ ದಂತಕಥೆಯೂ ಕೂಡ ಹೊಂದಿದೆ. ಕೊರಗತನಿಯ ದೈವವಾದ ಬಗ್ಗೆ ಸಾಕಷ್ಟು ನಂಬಿಕೆಗಳು ಇವೆ ಮತ್ತು ಈ ನಂಬಿಕೆಗಳು ಪ್ರದೇಶಕ್ಕೆ ತಕ್ಕಂತೆ ಒಂದಿಷ್ಟು ವ್ಯತ್ಯಾಸಗಳನ್ನು ಪಡೆದುಕೊಂಡಿದೆ. ಕೆಲವು ಕಥೆಗಳ ಪ್ರಕಾರ ಕೊರಗತನಿಯನು 30 ದಿನಗಳ ಶಿಶುವಿದ್ದಾಗ ತಾಯಿ ಮೈರೆಯನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ತನ್ನ ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ನೋಡಿಕೊಳ್ಳಲು ಯಾರು ಕೂಡ ಇರೋದಿಲ್ಲ. ಕೊರಗತನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನ ದತ್ತು ಪಡೆದು ತನ್ನ 2 ಮಕ್ಕಳೊಂದಿಗೆ ಅವನನ್ನ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾಳೆ. ಕೊರಗತನಿಯ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಕುಟುಂಬ ವ್ಯಾಪಾರವೂ ಕೂಡ ವೃದ್ಧಿಯಾಗತ್ತೆ, ಅಭಿವೃದ್ಧಿ ಹೊಂದತ್ತೆ. ತನಿಯ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರ್ಕೊಂಡು ಮನೆಯ ಕೆಲಸಗಳನ್ನ ಮಾಡಿಕೊಂಡು ಮನೆಯಲ್ಲಿಯೇ ಇದ್ದ. ಅಲ್ಲಿ ಅವನು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಹಿಡಿದ ಬಿದಿರಿನ ವಸ್ತುಗಳನ್ನ ಮಾಡೋದನ್ನ ಕಲಿತಾನೆ. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನ ಆಯೋಜನೆ ಮಾಡಲಾಗಿತ್ತು ಮತ್ತು ಮೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ತೆಂಗಿನಕಾಯಿ, ಬಾಳೆಗಿಡಗಳು, ತೆಂಗಿನ ಎಲೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು. ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ಕನಿಷ್ಠ 7 ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿದ್ರು. ಆ ಸಮಯದಲ್ಲಿ ಯಾರೂ ಕೂಡ ಲಭ್ಯವಿರದ ಕಾರಣ ಮೈರಕ್ಕ ಇದು ದೇವಸ್ಥಾನಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾಗಿದ್ರಿಂದ ತನಿಗನಿಗೆ ಇದನ್ನ ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿಕೊಡ್ತಾಳೆ. 7 ಜನರಿಗೆ ನೀಡುವ ಆಹಾರವನ್ನ ತನಗೆ ನೀಡಬೇಕು, ಆಗ ಮಾತ್ರ ನಾನು ಈ ಹೊರೆಯನ್ನ ಹೊತ್ತು ಹೋಗ್ತೇನೆ ಅಂತ ಷರತ್ತು ವಿಧಿಸ್ತಾನೆ ತನಿಯ. ಎಲ್ಲ ಸಾಮಗ್ರಿಗಳನ್ನ ಒಬ್ಬನೇ ತಲುಪಿಸೋದಕ್ಕೆ ತನಿಯ ಅಂದ್ರೆ ಕೊರಗಜ್ಜ ಮುಂದಾಗ್ತಾನೆ. ತನಿಯ ನೇಮಕ್ಕಾಗಿ ದೇವಾಲಯ ಸಾಮಗ್ರಿಗಳನ್ನ ಹೊತ್ತೊಯ್ತಾ ಇದ್ರು. ಅವನ ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನ ನಿರಾಕರಿಸಲಾಯಿತು. ಇದರಿಂದ ಕೋಪಗೊಂಡ ತನಿಯನು, ನಿಮ್ಮ ದೇವರಿಗೆ ನಾವು ನೀಡುವಂತಹ ವಸ್ತುಗಳು ಬೇಕು, ಆದ್ರೆ ನಾವು ಬೇಡವಾ? ಇದ್ಯಾವ ನ್ಯಾಯ ಅಂತ ಪ್ರಶ್ನಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ತನಿಯನ ಮಾತಿಗೆ ಯಾರೂ ಕೂಡ ಹೂ ಆಹಾ ಕೂಡ ಅನ್ನದೆ ಅವನ ಮಾತುಗಳನ್ನು ಅಲ್ಲಗಳೆಯೋದಕ್ಕೆ ಶುರು ಮಾಡ್ತಾರೆ.
ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ನಿಂತ ಆಗ ತನಿಯನ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವಂತಹ ಒಂದು ಹಣ್ಣಿನ ಮರದ ಮೇಲೆ ಬೀಳುತ್ತೆ. ಮೈರಕ್ಕೆ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಅಂತ ಹೇಳಿದ ಮಾತನ್ನ ನೆನಪಿಸಿಕೊಂಡು ತನಿಯನು ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನ ದೇವಾಲಯದ ಕಲಶದ ಮೇಲೆ ಇಡ್ತಾನೆ. ದೇವಾಲಯದೊಳಗಿದ್ದ ದೈವವು ಕೋಪಗೊಂಡು ಮಾಯವಾಗಿ ಬಿಡತ್ತೆ. ಅಂದಿನಿಂದ ದೈವತ್ವವನ್ನ ತನಿಯ ಪಡೆದುಕೊಂಡ ಅಂತ ಕೆಲವು ಕಥೆಗಳು ಹೇಳಿದ್ರೆ, ಇನ್ನೂ ಕೆಲ ಕಥೆಗಳ ಪ್ರಕಾರ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತನಿಯನು ಕಾಲಿಟ್ಟ ಕಾರಣ ಕೋಪಗೊಂಡ ಕೆಲವು ಗ್ರಾಮಸ್ಥರು ಕೊಂದಿರಬಹುದು ಅಂತ ಹೇಳಲಾಗತ್ತೆ. ಆದರೆ ಇಂದಿಗೂ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗ ತನಿಯನ ಮರಣದ ಕುರಿತು ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕೊರಗಜ್ಜನಿಗೆ ಮದ್ಯದ ನೈವೇದ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಕೊರಗಜ್ಜ ಬೆಳೆದಿದ್ದು ಕಳ್ಳು ವ್ಯಾಪಾರ ಮಾಡುವ ಮೈರಕ್ಕನ ಕುಟುಂಬದಲ್ಲಿ. ಕಳ್ಳನ್ನು ಸೇವಿಸುವುದು ಆ ಕುಟುಂಬದ ಕಾರ್ಯಕ್ರಮದ ಭಾಗವಾಗಿತ್ತು ಮತ್ತು ಮೈರಕ್ಕ ಕಳ್ಳನ್ನು ತಯಾರಿಸುವಾಗ ಕೊರಗ ತನಿಯನಿಗೆ ಒಂದಿಷ್ಟು ಕುಡಿಯಲು ನೀಡುತ್ತಾಗಿದ್ಲು. ಈ ಕಾರಣದಿಂದಾಗಿಯೇ ತನಿಯನಿಗೆ ಮದ್ಯವನ್ನ ಅರ್ಪಿಸಲಾಗತ್ತೆ. ಹಿಂದಿನ ಕಾಲದಲ್ಲಿ ಕೊರಗ ತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸಲಾಗ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯದ ಅನಾನುಕೂಲತೆಯಿಂದಾಗಿ ಪ್ಯಾಕ್ ಮಾಡಿದಂತಹ ಮದ್ಯವನ್ನ, ಚಕ್ಕುಲಿಯನ್ನ, ಎಲೆ ಅಡಿಕೆಯನ್ನ ಮತ್ತು ಬೀಡವನ್ನ ಪ್ಯಾಕ್ ಮಾಡಿ ಅರ್ಪಿಸಲಾಗುತ್ತೆ. ಕೊರಗಜ್ಜನ ಕೋಲಕ್ಕೆ ಮಹಿಳೆಯರು ನಿಷೇಧ ಯಾಕೆ? ಆರಂಭದ ದಿನಗಳಲ್ಲಿ ಸ್ವಾಮಿಗೆ ಅರ್ಪಿಸುವ ಕೋಲವನ್ನ ಅಥವಾ ಈ ಮುಖ್ಯ ಪೂಜೆಗಳಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಯಾಕಂದ್ರೆ ಚೈತನ್ಯಕ್ಕೆ ಮಧ್ಯಮವಾಗಿರುವ ವ್ಯಕ್ತಿಯು ಸೊಂಟದಲ್ಲಿ ತಾಳೆ ಎಲೆಗಳನ್ನ ವಿರಳವಾಗಿ ಧರಿಸುತ್ತಾನೆ. ವ್ಯಕ್ತಿಯು ತನ್ನ ವೈಭವೀಕರಣವನ್ನು ಹೊಂದಿರುವ ಪರಧಾನಗಳನ್ನ ಕೇಳುವಾಗ ಡ್ರಮ್ ಬೀಟ್ಗಳಿಗೆ ನೃತ್ಯ ಮಾಡ್ತಾನೆ. ಅಲ್ಲದೆ ಮಂದ ಬೆಳಕಿನಲ್ಲಿ ಮದ್ಯ ಪ್ರಸಾದದೊಂದಿಗೆ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಹೀಗಾಗಿ ಕೋಲದಲ್ಲಿ ಪಾಲ್ಗೊಳ್ಳುವುದನ್ನು ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನನ್ನ ಪ್ರಾರ್ಥಿಸಿ ಹರಕೆಯನ್ನ ಕಟ್ಟಿಕೊಳ್ಳುವ ಸಂಪ್ರದಾಯ ಇದೆ. ಇಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಅದರದೇ ಆದ ದೈವಗಳು ಇರುತ್ತವೆ. ಆದರೂ ತುಳುವರು ನಮ್ಮ ಊರಿನ, ಜಾಗದ, ಗ್ರಾಮದ, ಮಾಗಣೆಯ, ಸೀಮೆಯ ದೈವಗಳಿಗೂ ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ನಡೆದುಕೊಂಡು ಬರ್ತಾರೆ. ದೈವಗಳು ಯಾವುದೇ ಕೆಲಸವಿಲ್ಲದಿದ್ರೂ ಎಲ್ಲರ ಒಪ್ಪಿಗೆ, ಸಹಕಾರ ಅನಿವಾರ್ಯವಾಗಿದೆ. ಈ ಮೂಲಕ ದೈವಗಳು ಎಲ್ಲರನ್ನ ಒಗ್ಗೂಡಿಸುತ್ತವೆ. ತುಳುನಾಡಿನಲ್ಲಿ ದೈವಾರಾಧನೆಗೇಕೆ ಇಷ್ಟೊಂದು ಪ್ರಾಮುಖ್ಯತೆ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಸಹಜ. ದೈವಾರಾಧನೆ ಎಂಬುವುದು ತುಳುನಾಡಿನ ಮೂಲ ಆರಾಧನೆ ಪರಂಪರೆಯಾಗಿದೆ. ಯಾವ ರೀತಿ ವೇದಗಳು, ಇತರೆ ಆರಾಧನೆಗಳು ಹುಟ್ಟಿಕೊಂಡವೋ ಅದೇ ರೀತಿ ದೈವಾರಾಧನೆ ಹುಟ್ಟಿಕೊಂಡಿತು. ಇದು ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ವ್ಯಾಧಿಗೆ ಮೂಲ ತುಳುವ ಕಂಡುಕೊಂಡ ವ್ಯವಸ್ಥೆಯೇ ದೈವಾರಾಧನೆ. ಪ್ರಕೃತಿಯಲ್ಲಿನ 108 ವಿಧದ ರೋಗಗಳಿಗೆ 1800ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಕಂಡುಕೊಂಡು ಅದನ್ನ ಹಾಗೆ ನೀಡದೆ ಅದಕ್ಕೆ ಭಯಭಕ್ತಿಯಿಂದ ಕೊಡಲು ಆರಾಧನೆ, ನಂಬಿಕೆಯನ್ನ ಇಟ್ಟುಕೊಂಡು ಈ ಆರಾಧನೆ ನಡೆಸಲಾಗತ್ತೆ. ಇದು ಭೂತಾರಾಧನೆ ಅಲ್ಲ, ಸತ್ಯಾರಾಧನೆಯಂತ ತುಳು ಅಕಾಡೆಮಿ ಮಾಜಿ ಅಧ್ಯಕ್ಷರು ಹೇಳ್ತಾರೆ. ಇನ್ನು ತುಳುವರ ಆಡುಭಾಷೆ ತುಳು. ಈ ಭಾಷೆಗೆ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ಅಲ್ಲದೆ ತುಳು ಸ್ವಂತ ಲಿಪಿಯನ್ನ ಹೊಂದಿರುವ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ದೈವಾರಾಧನೆ ಎಂಬುವುದು ತುಳುನಾಡಿನ ಮಾತ್ರ ಸೀಮಿತವಾದ ಒಂದು ವಿಶಿಷ್ಟ ಆರಾಧನೆಯಾಗಿದೆ. ದೈವಗಳ ಆರಾಧನೆಗೆ ಕರಾವಳಿಯ ಬಹುಮುಖ್ಯ ಆಚರಣೆ ಮತ್ತು ಕಲೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ತುಳುನಾಡಿನ ವಿಶೇಷ ಆಚರಣೆಗಳಲ್ಲಿ ಒಂದಾಗಿರೋ ನಾಗಾರಾಧನೆಯಂತೆಯೇ ದೈವಾರಾಧನೆಯೂ ಕೂಡ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಇಲ್ಲಿ ದೇವರ ಗುಡಿಗಳಂತೆ ದೈವಗಳಿಗೆ ಗುಡಿ ಮಂದಿರಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ದೈವ ಪದ ಬಂದಿದ್ದಾದರೂ ಹೇಗೆ? ದೈವ ಎಂಬುದು ಸಂಸ್ಕೃತ ದಿವು ಧಾತುವಿನಿಂದ ಬಂದಿರುವ ಪದವಾಗಿದೆ. ದಿವು ಅಂದರೆ ತೇಜೋಪುಂಜ, ಬೆಳಕು, ಜ್ಯೋತಿ. ಯಾವುದು ನಮ್ಮ ಬದುಕಿನ ದಾರಿಗೆ ಬೆಳಕಾಗಿ ನಮ್ಮ ಗುರಿಯನ್ನ ಮುಟ್ಟಲು ಸಹಕಾರಿಯಾಗುತ್ತೋ ಅದೇ ದಿವು. ದೈವಗಳು ಧರ್ಮದ ದಾರಿಗೆ ಬೆಳಕಾಗಿ ನಡೆಸುವುದಷ್ಟೇ ಅಲ್ಲ, ಧರ್ಮದ ದಾರಿಯಲ್ಲಿ ನಮ್ಮ ಅಂಗರಕ್ಷಕನಂತೆ ಕಾಯ್ತಾ ಇರುತ್ತೆ. ಮಂಗಳೂರು, ಉಡುಪಿ, ಕಾಸರಗೋಡಿನ ಕೆಲ ಪ್ರದೇಶಗಳಲ್ಲಿ ನಾವು ದೈವಾರಾಧನೆಯನ್ನ ಕಾಣಬಹುದಾಗಿದೆ. ನಮ್ಮಲ್ಲಿ ಸುಮಾರು 5000ದಿಂದ 2000ದಷ್ಟು ದೈವಗಳು ಇದೆ ಅಂತ ಹೇಳಲಾಗುತ್ತೆ. ಆದರೆ ಶಕ್ತಿಯೊಂದೇ, ನಾಮ ಹಲವು. ಹಾಗೆಯೇ ಒಂದೇ ದೈವಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆಯಲಾಗತ್ತೆ ಅಂತ ಕೆಲವರು ಹೇಳ್ತಾರೆ. ದೈವಗಳು ತಮ್ಮ ಗುಣ ಮತ್ತು ಪ್ರಾದೇಶಿಕತೆಗೆ ಅನುಗುಣವಾಗಿ ನಾಮಧೇಯವನ್ನ ಹೊಂದಿದೆ. ದೈವಗಳನ್ನ 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗತ್ತೆ. ಪ್ರಾಣಿ ರೂಪದಲ್ಲಿರುವ ದೈವಗಳು, ಉದಾಹರಣೆಗೆ ಹುಲಿ ದೈವ, ಪಂಜುರ್ಲಿ ಅಂದರೆ ಹಂದಿಭೂತ, ಹಾಯಿಗುಳಿ, ನಂದಿಕೋಣ.
ಮನುಷ್ಯನಾಗಿದ್ದು ಅಸಾಮಾನ್ಯ ಶೌರ್ಯ ಸಾಹಸವನ್ನ ಮರೆತು ಅಕಾಲಿಕ ಮತ್ತು ಸಹಜ ಮರಣ ಹೊಂದಿ ದೈವಗಳು ಉದಾಹರಣೆ ಕಲ್ಲುಡುಕ, ಕಲ್ಲುರ್ಟಿ, ಕೋಟಿ ಚೆನ್ನಯ್ಯ, ಕಾಂತಾ ಬಾರೆ, ಬಾದಾಬಾರೆ. ದೈವಿಕ ಪುರಾಣಗಳ ಸಂಬಂಧವನ್ನ ಹೊಂದಿರುವಂತಹ ದೈವಗಳು ಅಂತಂದ್ರೆ ಕೊಡಮಣಿ ತಾಯ, ವೀರಭದ್ರ, ಭಗವತ. ಜಾತಿ ಧರ್ಮ ಮೀರಿದ ದೈವಾರಾಧನೆ. ಇಲ್ಲಿ ವಿಶೇಷವೇನಂತಂದ್ರೆ ದೈವಾರಾಧನೆಗೆ ಯಾವುದೇ ಜಾತಿ ಧರ್ಮದ ಗಡಿರೇಖೆ ಇಲ್ಲ. ಉಲ್ಲಾಳದಲ್ಲಿ ದೈವ ಮಸೀದಿಗೆ ಭೇಟಿ ನೀಡುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಮುಸ್ಲಿಮರು ಆಲಿಭೂತವನ್ನ ಆರಾಧನೆ ಮಾಡ್ತಾರೆ. ಇಲ್ಲಿ ಕ್ರೈಸ್ತ ಮುಸ್ಲಿಮರ ದೈವಗಳನ್ನು ಕೂಡ ಕಾಣಬಹುದಾಗಿದೆ. ತುಳುವರ ಮೂಲ ದೇವರು ಬೇರ್ಮೆ ಎಂಬ ದೈವ ಬ್ರಹ್ಮನ ಪ್ರತಿರೂಪವಾಗಿದೆ. ಈ ದೈವಕ್ಕೆ 4 ಮುಖ ಮತ್ತು 4 ಕೈಗಳು, ಕೈಗಳಲ್ಲಿ ಖಡ್ಗ, ಡಮರು, ಕಪಾಲ ಮತ್ತು ಕಠಾರಿ ಮೊದಲಾದ ಆಯುಧಗಳು ಇವೆ. ಇನ್ನು ತುಳುನಾಡಿನಾದ್ಯಂತ ಪೂಜಿಸಲ್ಪಡುವ ದೈವ ಅಂತಂದ್ರೆ ಕೊರಗಜ್ಜ. ಕಳೆದು ಹೋದ ಯಾವುದಾದ್ರೂ ಮರಳಿ ಪಡೆಯೋದಕ್ಕೆ, ಮಾಡಬೇಕಾದ ಯಾವುದೇ ಕೆಲಸಕ್ಕೆ ಸರಿಯಾಗಿ ಪರಿಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ತಾರೆ. ಕೊರಗ ತನಿಯ ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನ ಆರಾಧಿಸುತ್ತಾರೆ. ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸವನ್ನ ಮಾಡ್ತಾರೆ. ಈ ಕಾರಣದಿಂದಾಗಿ ಅವರನ್ನ ಅವರ ನಂತರದ ವಂಶಸ್ಥರು ಗುರುತಿಸಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೊರಗಜ್ಜ ಅಂತಂದ್ರೆ ಏನು, ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗ ತನಿಯ. ಇಲ್ಲಿ ಕೊರಗ ಅನ್ನೋದು ಸಮುದಾಯದ ಹೆಸರು ಮತ್ತು ಅಜ್ಜ ಅನ್ನೋದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ಅಂದ್ರೆ ನಾಗರಿಕರಾಗಿ ಬಳಸುವ ಪದವಾಗಿದೆ. ನಮ್ಮ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನ ಪಡೆದುಕೊಂಡಿದ್ರು ಮತ್ತು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಅವನನ್ನ ಅಜ್ಜ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಕೊರಗತನಿಯ ದೈವವಾದ ಬಗ್ಗೆ ಸಾಕಷ್ಟು ನಂಬಿಕೆಗಳು ಇವೆ ಮತ್ತು ಈ ನಂಬಿಕೆಗಳು ಪ್ರದೇಶಕ್ಕೆ ತಕ್ಕಂತೆ ಒಂದಿಷ್ಟು ವ್ಯತ್ಯಾಸವನ್ನ ಪಡೆದುಕೊಂಡಿವೆ. ಕೆಲವು ಕಥೆಗಳ ಪ್ರಕಾರ ಕೊರಗತನಿಯು 30 ದಿನಗಳ ಶಿಶುವಿನಲ್ಲಿದ್ದಾಗ ತಾಯಿ ಮೈರೆಯನ್ನ ಕಳೆದುಕೊಳ್ತಾನೆ ಹಾಗೂ ತನ್ನ ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ನೋಡಿಕೊಳ್ಳೋದಕ್ಕೆ ಯಾರು ಕೂಡ ಇರೋದಿಲ್ಲ. ಕೊರಗತನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನ ದತ್ತು ಪಡೆದು ತನ್ನ 2 ಮಕ್ಕಳೊಂದಿಗೆ ಅವನನ್ನ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ. ಕೊರಗತನಿಯ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಕುಟುಂಬ ವ್ಯಾಪಾರವು ವೃದ್ಧಿ ಆಗತ್ತೆ. ತನಿಯ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರ್ಕೊಂಡು ಮನೆಯ ಕೆಲಸವನ್ನ ಕೂಡ ಮಾಡಿಕೊಂಡು ಇರ್ತಾ ಇದ್ದ. ಈ ಕುಟುಂಬದವರು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನ ಕಲಿತರು. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನ ಆಯೋಜನೆ ಮಾಡಲಾಗಿತ್ತು ಮತ್ತು ಮೈರಕ್ಕ ಅವರ ಕುಟುಂಬದವರು ದೇವಸ್ಥಾನಕ್ಕೆ ತೆಂಗಿನಕಾಯಿ, ಬಾಳೆಗಿಡಗಳು, ತೆಂಗಿನ ಎಲೆಗಳನ್ನ ಇತ್ಯಾದಿಗಳನ್ನ ನೀಡಬೇಕಾಗಿತ್ತು. ಈ ಎಲ್ಲ ಸಾಮಗ್ರಿಗಳನ್ನ ಸಾಗಿಸುವುದಕ್ಕೆ ಕನಿಷ್ಠ 7 ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿದ್ರು. ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಮೈರಕ್ಕ ಇದು ದೇವಸ್ಥಾನಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾಗಿದ್ರಿಂದ ತನಿಯನಿಗೆ ಇದನ್ನ ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿಕೊಳ್ತಾಳೆ. 7 ಜನರಿಗೆ ನೀಡುವ ಆಹಾರವನ್ನ ತನಗೆ ನೀಡಬೇಕು, ಆಗ ಮಾತ್ರ ನಾನು ಈ ಹೊರೆಯನ್ನ ಹೊತ್ತು ಹೋಗ್ತೇನೆ ಅಂತ ಷರತ್ತಿನ ಮೇಲೆ ತನಿಯನು ಎಲ್ಲಾ ಸಾಮಗ್ರಿಗಳನ್ನ ದೇವಸ್ಥಾನಕ್ಕೆ ಒಬ್ಬನೇ ತಲುಪಿಸೋದಕ್ಕೆ ಮುಂದಾಗ್ತಾನೆ. ತನಿಯ ನೇಮಕ್ಕಾಗಿ ದೇವಾಲಯದ ಸಾಮಗ್ರಿಗಳನ್ನ ಹೊತ್ತೊಯ್ತಾ ಇದ್ರೂ ಕೂಡ ಅವನು ಕೆಳಜಾತಿಯ ಕಾರಣದಿಂದಾಗಿ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನ ನಿರಾಕರಿಸಲಾಯಿತು. ಇದರಿಂದ ಕೋಪಗೊಂಡ ತನಿಯನು, ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು, ಆದರೆ ನಾವು ಬೇಡ, ಇದ್ಯಾವ ನ್ಯಾಯ ಅಂತ ಪ್ರಶ್ನಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ತನಿಯನ ಮಾತಿಗೆ ಯಾರೂ ಹೂ ಅನ್ನದೆ ಅವನ ಮಾತನ್ನ ಅಲ್ಲಗಳಿತಾರೆ. ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತು ತನಿಯ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವ ಒಂದು ಹಣ್ಣಿನ ಮರದ ಮೇಲೆ ಬಿದ್ದಿತ್ತು. ಮೈರಕ್ಕೆ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆಯಂತ ಹೇಳಿದ ಮಾತನ್ನ ನೆನಪಿಸಿಕೊಂಡು ತನಿಯನು ಆ ಹಣ್ಣುಗಳನ್ನ ಕೀಳೋದಕ್ಕೆ ಮುಂದಾಗ್ತಾನೆ. ಹಣ್ಣುಗಳು ಅವನ ಕೈಗೆ ಇಟುಕದಾಗ ಒಂದು ಕಾಲನ್ನ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡ್ತಾನೆ. ಆಗಲೂ ಕೂಡ ಅವನ ಕೈಗೆ ಈ ಕೊಂಬೆಗಳು ಇಟುಕೋದಿಲ್ಲ. ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನ ದೇವಾಲಯದ ಕಲಶದ ಮೇಲೆ ಇಡ್ತಾನೆ. ದೇವಾಲಯದೊಳಗಿದ್ದ ದೈವವು ಕೋಪಗೊಂಡು ಮಾಯವಾಗ್ಬಿಡತ್ತೆ. ಅಂದಿನಿಂದ ಈ ತನಿಯ ದೈವತ್ವವನ್ನ ಪಡೆದನು ಅಂತ ಕಥೆಗಳು ಹೇಳಿದ್ರೆ, ಇನ್ನು ಕೆಲ ಕಥೆಗಳ ಪ್ರಕಾರ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತನಿಯನು ಕಾಲಿಟ್ಟ ಕಾರಣ ಕೋಪಗೊಂಡ ಕೆಲವು ಗ್ರಾಮಸ್ಥರು ಕೊಂದಿರಬಹುದು ಅಂತ ಹೇಳಲಾಗುತ್ತೆ. ಆದರೆ ಇಂದಿಗೂ ಕೂಡ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗ ತನಿಯನ ಮರಣದ ಕುರಿತು ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ನು ಕೊರಗಜ್ಜನಿಗೆ ಮದ್ಯ ನೈವೇದ್ಯವೇ ಯಾಕೆ? ಕೊರಗಜ್ಜ ಬೆಳೆದಿದ್ದು ಕಳ್ಳು ವ್ಯಾಪಾರ ಮಾಡುವ
ಮೈರಕ್ಕನ ಕುಟುಂಬದಲ್ಲಿ. ಕಳ್ಳನ್ನು ಸೇವಿಸುವುದು ಆ ಕುಟುಂಬದ ಕಾರ್ಯಕ್ರಮದ ಭಾಗವಾಗಿತ್ತು ಮತ್ತು ಮೈರಕ್ಕ ಕಳ್ಳನ್ನು ತಯಾರಿಸುವಾಗ ಕೊರಗ ತನಿಯನಿಗೆ ಒಂದಿಷ್ಟು ಕುಡಿಯಲು ನೀಡುತ್ತಾಗಿದ್ಲು. ಈ ಕಾರಣದಿಂದಾಗಿ ತನಿಯನಿಗೆ ಮದ್ಯವನ್ನ ಅರ್ಪಿಸಲಾಗತ್ತೆ. ಹಿಂದಿನ ಕಾಲದಲ್ಲಿ ಕೊರಗ ತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯದ ಅನಾನುಕೂಲತೆಯಿಂದ ಪ್ಯಾಕ್ ಮಾಡಿದ ಮದ್ಯವನ್ನ, ಚಕ್ಕುಲಿಯನ್ನ, ಎಲೆ ಅಡಿಕೆಯನ್ನ ಮತ್ತು ಬೀಡ ಪ್ಯಾಕೆಟ್ ಅನ್ನ ಅರ್ಪಣೆ ಮಾಡಲಾಗತ್ತೆ. ಇನ್ನು ಕೊರಗಜ್ಜ ಕೋಲಕ್ಕೆ ಮಹಿಳೆಯರಿಗೆ ಯಾಕೆ ನಿಷೇಧ ಮಾಡಲಾಗಿದೆ? ಆರಂಭಿಕ ದಿನಗಳಲ್ಲಿ ಸ್ವಾಮಿಗೆ ಅರ್ಪಿಸುವ ಕೋಲಗಳು ಅಥವಾ ಮುಖ್ಯ ಪೂಜೆಗಳಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಯಾಕಂದ್ರೆ ಚೈತನ್ಯಕ್ಕೆ ಮಾಧ್ಯಮವಾಗಿರುವ ವ್ಯಕ್ತಿಯು ಸೊಂಟದಲ್ಲಿ ತಾಳೆ ಎಲೆಯನ್ನ ವಿರಳವಾಗಿ ಧರಿಸುತ್ತಾನೆ. ವ್ಯಕ್ತಿಯು ತನ್ನ ವೈಭವೀಕರಣವನ್ನ ಹೊಂದಿರುವ ಪರ್ದಾನಗಳನ್ನ ಕೀಳುವಾಗ ಡ್ರಮ್ ಬೀಡ್ಗಳಿಗೆ ನೃತ್ಯ ಮಾಡ್ತಾನೆ. ಅಲ್ಲದೆ ಮಂದ ಬೆಳಕಿನಲ್ಲಿ ಮದ್ಯ ಪ್ರಸಾದದೊಂದಿಗೆ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸ್ತಿರ್ತಾನೆ. ಹೀಗಾಗಿ ಕೋಲದಲ್ಲಿ ಮಹಿಳೆಯರಿಗೆ ನಿಷೇಧ ಮಾಡಲಾಗಿದೆ. ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಕೊರಗಜ್ಜನನ್ನ ಪ್ರಾರ್ಥಿಸಿ ಹರಕೆಯನ್ನ ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ. ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಈತನನ್ನ ನಂಬುವವರು ಇದ್ದಾರೆ. ನೀವು ಕೂಡ ಕೊರಗಜ್ಜನನ್ನ ನಂಬ್ತೀರಾ? ಕೊರಗಜ್ಜನ ಸ್ಥಾನಕ್ಕೆ ಹೋಗಿದ್ದೀರಾ? ಈ ತುಳುನಾಡು ಕರಾವಳಿಯ ಸಂಪ್ರದಾಯದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.